ಮಿಥುನ ರಾಶಿಯವರ ಮಾರ್ಚ್ ತಿಂಗಳ ಮಾಸ ಭವಿಷ್ಯದಲ್ಲಿ 5 ನಿಗೂಢವಾದಂತಹ ಎಚ್ಚರಿಕೆಗಳ ವಿಡಿಯೋಗೆ ನಿಮಗೆಲ್ಲರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ವೀಕ್ಷಕರೇ, ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೆ ಶುಭಗಳು ಎರಡೂ ಇರುತ್ತೆ. ಎರಡು ಸಪ್ರೇಟ್ ವಿಡಿಯೋ ಮಾಡ್ತಾ ಇದ್ದೇವೆ. ಅದು ನನ್ನ ಒಂದು ಮೊದಲಿಂದ ಮಾಡ್ಕೊಂಡು ಬಂದಿರತಕ್ಕಂಥ ಪದ್ಧತಿ. ಈ ವಿಡಿಯೋದಲ್ಲಿ ನಾನು ಎಚ್ಚರಿಕೆ ಕೊಡ್ತೇನೆ. ಅದೇ ರೀತಿಯಲ್ಲಿ ಆಲ್ರೆಡಿ ಮಿಥುನ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಏನೇನು ಒಳ್ಳೆಯದಾಗಲಿದೆ ಅನ್ನುವಂಥದ್ದು ಆಲ್ರೆಡಿ ವಿಡಿಯೋ ಮಾಡಿದೆ, ನಾನು ಅಪ್ಲೋಡ್ ಆಗಿದೆ. ನೋಡಿಲ್ಲ ಅಂದರೆ ದಯವಿಟ್ಟು ಚಾನಲಲ್ಲೋ ಪೇಜಲ್ಲೋ ಖಂಡಿತವಾಗಿರುತ್ತೆ, ದಯವಿಟ್ಟು ನೋಡಿ. ಇದರಲ್ಲಿ ಎಚ್ಚರಿಕೆಗಳ ವಿಡಿಯೋ ಆದ್ದರಿಂದ ಇದರಲ್ಲಿ ಎಚ್ಚರಿಕೆಗಳೇ ಇರುತ್ತೆ. ಇದ್ಯಾಕೆ ಎದುರಿಸ್ತಾ ಇದ್ದೀರಾ, ಬರೀ ಎದುರಿಸ್ತೀರಾ ನೀವು ಅನ್ನುವಂಥ ಕಮೆಂಟ್ಗಳನ್ನು ಮಾಡಿದ್ರೆ ನೀವು ವಿಡಿಯೋ ನೋಡಿಲ್ಲ, ನಿಮಗೆ ವಿಡಿಯೋ ಅರ್ಥ ಆಗಲಿಲ್ಲ ಅನ್ನೋದು ನನಗೆ ಅರ್ಥ ಆಗುತ್ತೆ, ಇತರರಿಗೂ ಅರ್ಥ ಆಗುತ್ತೆ ಬಹುಶಃ. ಸೊ ಆದ್ದರಿಂದ ಆ ಥರ ಅಲ್ಲ, ಇದು ಏನೇನು ಸಮಸ್ಯೆಗಳಾಗಬಹುದು, ಅದಕ್ಕೆ ಏನು ಪರಿಹಾರ ಅನ್ನುವಂಥದ್ದು ಸ್ಪಷ್ಟವಾಗಿ ಈ ವಿಡಿಯೋದಲ್ಲಿ ಒಂಥರ ಸ್ವಲ್ಪ ಚಿಕ್ಕ ವಿಡಿಯೋದಲ್ಲೇ ಖಂಡಿತವಾಗಿ ತಿಳಿಸ್ಕೊಡ್ತೇನೆ. ಎಲ್ಲ ವಿಶೇಷ ಪರಿಹಾರಗಳನ್ನು ಸಹ ತಿಳಿಸ್ಕೊಡ್ತೇನೆ. ಸೊ ದಯವಿಟ್ಟು ಪ್ರತಿಯೊಬ್ಬ ಮಿಥುನ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗೋ ಥರ ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ ನೋಡ್ತಾರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇ ಎಚ್ಚರಿಕೆ ಮಿಥುನ ರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಅತಿಯಾದ ಮಾತು ನಿಮಗೆ ಸಮಸ್ಯೆಯನ್ನು ತಂದುಕೊಡ್ತದೆ ಅಂತ. ತುಂಬ ಮಾತಾಡ್ಬಿಡ್ತೀರಾ, ಎಲ್ಲಿ ಸಮಸ್ಯೆ ಮಾಡ್ಕೊಳ್ತೀರಾ ಅಂದರೆ ರಹಸ್ಯಗಳನ್ನು ರಹಸ್ಯವಾಗಿಡೋದಿಲ್ಲ, ಹೊರಗಡೆ ಮಾತಾಡ್ಬಿಡ್ತೀರಾ ಅಂತ. ಬಹಳ ಸೀಕ್ರೆಟನ್ನು ಸೀಕ್ರೆಟ್ ಆಗಿ ಇಡಬೇಕು. ನಿಮ್ಮಲ್ಲಿ ಯಾವುದೂ ಸೀಕ್ರೆಟ್ ಉಳಿಯೋದೇ ಇಲ್ಲ. ಮಿಥುನ ರಾಶಿಯವರು ಬಹಳ ಸಮಸ್ಯೆ ಮಾಡ್ಕೊಳ್ತಕ್ಕಂಥದ್ದು ಮಾರ್ಚ್ ತಿಂಗಳಲ್ಲಿ. ಮಾತು ನಿಮ್ಮದು ಕಂಟ್ರೋಲ್ ಇಲ್ಲದೇ ಎಲ್ಲ ಬಿಡೋಣ ಅಂತ ಎಲ್ಲ ಸೀಕ್ರೆಟ್ಸು ಹೊರಗೆ ಹಾಕ್ಬಿಡ್ತೀರಾ. ಅದರಿಂದ ಸಮಸ್ಯೆಯನ್ನು ನೋಡಬೇಕಾಗ್ತದೆ. ಪರಿಸ್ಥಿತಿ ಅದೇ ರೀತಿ ಇರುತ್ತೆ, ಯಾಕೆಂದರೆ ನಿಮ್ಮಲ್ಲಿ ಸೀಕ್ರೆಟ್ಸ್ ಉಳಿಯೋದಿಲ್ಲ. ಸೊ ದಯವಿಟ್ಟು ಬಹಳ ಕಡಿಮೆ ಮಾತಾಡಿ, ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಮಾತಾಡಿ, ಏನು ಮಾತಾಡಬೇಕು ಅಷ್ಟನ್ನು ಮಾತ್ರ ಮಾತಾಡ್ಕೊಳ್ಳಿ. ಸೀಕ್ರೆಟ್ನ ಸೀಕ್ರೆಟಾಗಿ ಇಟ್ಕೊಳ್ಳಿ, ಇಲ್ಲ ಅಂದರೆ ಸಮಸ್ಯೆ ಮಾಡ್ಕೊಳ್ತೀರಾ. ಪರಿಹಾರ ಸ್ವರೂಪ ಬಹಳ ಮುಖ್ಯವಾಗಿ ನೀವು ಈಶ್ವರನಿಗೆ ರುದ್ರಾಭಿಷೇಕವನ್ನು ಹಾಲಿನಲ್ಲಿ ಸೋಮವಾರ ದಿವಸ ಮಾಡಿಸ್ಬೇಕಾಗ್ತದೆ. ಸಾಧ್ಯವಾದರೆ ಮಾಡಿಸಿ, ಇಲ್ಲಾಂದರೆ ನಾವು ವಿಶೇಷವಾದಂಥ ಪರಿಹಾರಾದಿಗಳು, ಮಹಾಚಂದ್ರಗ್ರಹಣ ಶಾಂತಿ ವಿಶೇಷ ಪ್ರಸಾದ ಸಹ ಖಂಡಿತವಾಗಿ ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಎರಡನೇ ಎಚ್ಚರಿಕೆ ಮಿಥುನ ರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ತುಂಬ ತಡ ಮಾಡ್ತೀರಾ. ಅದರಿಂದಾಗಿ ಒಳ್ಳೆ ಅವಕಾಶ ನೀವು ನಿಮ್ಮ ಕೈ ತಪ್ಪಿ ಹೋಗ್ತದೆ ಅಂತ ಕಂಡು ಬರ್ತಾ ಇದೆ. ಅಂದರೆ ಯಾವುದೋ ಒಂದು ಡಿಸಿಷನ್ ತಗೋಬೇಕು, ಬೇಗ ಡಿಸಿಷನ್ ತಗೋ ಅಂತ ಹೇಳಿರ್ತಾರೆ. ಬಟ್ ಆ ಡಿಸಿಷನ್ ತಗೊಳ್ಳೋಕ್ಕೆ, ಆ ನಿರ್ಧಾರ ತಗೊಳ್ಳೋಕ್ಕೆ ನೀವು ತುಂಬ ಟೈಮ್ ತೊಗೊಂಡ್ಬಿಡ್ತೀರಾ. ಅದರಿಂದ ಒಂದು ಒಳ್ಳೆಯ ಅವಕಾಶ ನಿಮ್ಮ ಕೈ ತಪ್ಪಿ ಹೋಗುವ ಸಾಧ್ಯತೆ ತೀರಾ ಜಾಸ್ತಿ ಕಂಡು ಬರ್ತಾ ಇದೆ. ಯಾಕೆ ಅಂತಂದರೆ ನಿರ್ಧಾರಗಳನ್ನು ತ್ವರಿತವಾಗಿ ತೆಗೆದುಕೊಳ್ಳದೆ ಅಲ್ಲೇ ಎಡವಟ್ಟು ಮಾಡ್ಕೊಳ್ತೀರಾ ಅಂತ. ಒಂದೊಂದು ಸಲ ಏನಾಗುತ್ತೆ, ತ್ವರಿತ ನಿರ್ಧಾರ ತೆಗೆದುಕೊಳ್ಳೋದೇ ತಪ್ಪಾಗ್ಬಿಟ್ಟಿರುತ್ತೆ. ಆದರೆ ನಿಮ್ಮ ಕೇಸಲ್ಲಿ ಸ್ವಲ್ಪ ಉಲ್ಟಾ ಆಗುವ ಸಾಧ್ಯತೆ ಇದೆ. ತ್ವರಿತ ನಿರ್ಧಾರ ತೆಗೆದುಕೊಳ್ಳದ ಕಾರಣ ನೀವು ನಷ್ಟವನ್ನು, ಒಂದೊಳ್ಳೆ ಅವಕಾಶ, ಒಂದೊಳ್ಳೆ ಚಾನ್ಸ್ ಮಿಸ್ ಆಗೋಯ್ತು ಅಂತಾರಲ್ಲ, ನಾನು ತಕ್ಷಣ ನಿರ್ಧಾರ ತೊಗೊಂಡ್ಬೇಕಾಯ್ತು, ಮಿಸ್ ಮಾಡ್ಕೊಂಡೆ, ಒಳ್ಳೆ ಚಾನ್ಸ್ ತಪ್ಪೋಯ್ತು ನಂದು ಅಂತಿರಲ್ಲ, ಆ ಥರ ಆಗುವಂತಹ ಸಾಧ್ಯತೆ ಇದೆ. ದಯವಿಟ್ಟು ಯೋಚನೆ ಮಾಡಿಕೊಳ್ಳಿ. ಸರಿಯಾದ ನಿರ್ಧಾರ ಸರಿಯಾದ ಸಮಯಕ್ಕೆ ಸರಿಯಾದ ವಿಧಾನದಲ್ಲಿ ತೆಗೆದುಕೊಳ್ಳಿ, ಖಂಡಿತವಾಗಿ ಒಳ್ಳೆಯದಾಗಲಿ. ಅದಕ್ಕೆ ಪೂರಕವಾಗಿ ನಿಮಗೆ ಆ ನಿರ್ಧಾರ ತೆಗೆದುಕೊಳ್ಳೋಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ನಾವು ವಿಶೇಷವಾದ ಪರಿಹಾರಗಳನ್ನು ಮಾಡಿ ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ಅದರ ಬಗ್ಗೆ ತಿಳಿಸ್ಕೊಡ್ತೇನೆ. ಮೂರನೇ ಎಚ್ಚರಿಕೆ ಮಿಥುನ ರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ, ಯಾರೋ ದೂರದ ಸ್ನೇಹಿತರು ನಿಮಗೇನೋ ಹೇಳಿದ್ರು, ಇಲ್ಲಿ ಚೆನ್ನಾಗಿದೆ ಇನ್ವೆಸ್ಟ್ ಮಾಡಬಹುದು ಅಂತ ಹೇಳಿದ್ರು ಅಂತ, ಅವರ ಮಾತನ್ನು ನಂಬಿಕೊಂಡು ನೀವು ಇನ್ವೆಸ್ಟ್ ಮಾಡಿ ನಿಮ್ಮ ದುಡ್ಡು ಕೂಡ ಸಿಲುಕಿ ಹಾಕಿಕೊಳ್ಳುವ ಸಾಧ್ಯತೆ ಇದೆ. ಇಲ್ಲ ಸರ್, ನಮಗೆ ದೂರ ಫ್ರೆಂಡ್ಸ್ ಅದು ಸ್ವಲ್ಪ ದೂರದ ಫ್ರೆಂಡ್, ಬಟ್ ಅವ್ರು ಹೇಳಿದರೆ ಪರವಾಗಿಲ್ವಂತೆ, ಇನ್ವೆಸ್ಟ್ ಮಾಡ್ಬೋದಂತೆ, ಆಯಿತು ನಾನು ಮಾಡಿಬಿಡ್ತೀನಿ ಅನ್ನೋ ರೀತಿಯಲ್ಲಿ ಯಾರ್ದೋ ಮಾತು ಕಟ್ಕೊಂಡು ಒಂದಿಷ್ಟು ಬಂಡವಾಳವನ್ನು ಹೂಡಿ ನೀವು ವ್ಯವಹಾರದಲ್ಲಿ ಟಕ್ಕಂತ ಸಿಗಾಕೊಂಡ್ಬಿಡ್ತೀರ, ಒಂಥರ ಬಲೆಯಲ್ಲಿ ಸಿಗಾಕೊಂಡಂಗೆ ಸಿಗಾಕೊಂಡ್ಬಿಡ್ತೀರಾ ಅಂತ. ಅದರಿಂದ ಹೊರಬರಲಿಕ್ಕಾಗದಂತೆ. ಸೊ ಅದರಿಂದಾಗಿ ಯಾರದೋ ಮಾತನ್ನು ಕೇಳ್ಕೊಂಡು ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಸರಿಯಾದ ಇನ್ವೆಸ್ಟ್ಮೆಂಟ್ ಹೌದಾ ಅಲ್ವಾ ಅನ್ನುವಂಥದ್ದನ್ನು ಸಹ ಒಂದೇ ಪರಿಶೀಲಿಸಬೇಕಾಗತ್ತೆ. ಸಮಯ ಬಹಳ ಕಡಿಮೆ ಇರ್ತದೆ. ಆ ಕಡಿಮೆ ಸಮಯದಲ್ಲಿ ಸರಿಯಾದಂತಹ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಬೇಕಾಗಿರ್ತದೆ. ಸೊ ಯೋಚನೆ ಮಾಡ್ಕೊಳ್ಳಿ. ಹೂಡಿಕೆ ಮಾಡುವಂತಹ ವಿಚಾರಗಳಲ್ಲಿ ನೀವು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗ್ತದೆ. ಒಳ್ಳೆಯದಾಗಲಿ. ನಾಲ್ಕನೇ ಎಚ್ಚರಿಕೆ ಮಿಥುನ ರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ, ಅನಿರೀಕ್ಷಿತ ಪ್ರಯಾಣಗಳು ಸಮಯ ಹಾಗೂ ಹಣ ಎರಡನ್ನೂ ವ್ಯರ್ಥ ಮಾಡುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅನಿರೀಕ್ಷಿತ ಸಡನ್ನಾಗಿ ಪ್ರಯಾಣ, ಸಡನ್ನಾಗಿ ಎಲ್ಲಿಗೂ ಹೋಗಬೇಕು,
ಲಾಸ್ಟ್ ಮೊಮೆಂಟಲ್ಲಿ ಟಿಕೆಟ್ ಬುಕ್ ಮಾಡಬೇಕು. ಲಾಸ್ಟ್ ಮೊಮೆಂಟಲ್ಲಿ ನೀವು ಟಿಕೆಟ್ ಬುಕ್ ಮಾಡಿದಾಗ ಏನಾಗುತ್ತೆ, ಟಿಕೆಟ್ ಪ್ರೈಸು ಜಾಸ್ತಿ ಇರ್ತದೆ. ಯಾವ್ದು ಬೇಕಾರಾಗಿರಲಿ, ಬಸ್ ಬೇಕಾರಾಗಿರಲಿ, ಟ್ರೈನ್ ಬೇಕಾರಾಗಿರಲಿ, ನೀವು ಫ್ಲೈಟಲ್ಲಿ ಬೇಕಾರಾಗಿರಲಿ, ಹೆಂಗೆ ಬೇಕಾರಾಗಲಿ, ಲಾಸ್ಟ್ ಮೊಮೆಂಟಲ್ಲಿ ನೀವು ಬುಕ್ ಮಾಡಬೇಕು ಅಂತಂದಾಗ ನಿಮಗೆ ಖರ್ಚುಗಳು ಜಾಸ್ತಿ ಬರ್ತದೆ, ಅನಿರೀಕ್ಷಿತ ಖರ್ಚುಗಳು. ಹಾಗಂತ ನಿಮ್ಮ ಟೈಮ್ ಕೂಡ ವೇಸ್ಟ್ ಆಗ್ತದೆ. ಅದನ್ನ ಸಡನ್ನಾಗಿ ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ, ಅದೆಲ್ಲ ಬಿಟ್ಬಿಟ್ಟು ಇವಾಗ ಈ ಕೆಲಸಕ್ಕೆ ಇರಬೇಕಾಯ್ತು ಬಂತು, ನನ್ನ ಎಲ್ಲ ಪ್ರಮುಖವಾದ ಕೆಲಸಗಳನ್ನು ಬಿಟ್ಟು ಇದ್ಯಾವುದೋ ಓಡಾಟ, ಇದ್ಯಾವುದೋ ಖರ್ಚಿನ ಹಿಂದೆ ಬೀಳಂಗಾಯ್ತು ನನಗೆ ಅಂತ. ಸೊ ಈ ತರಹ ಒಂದು ಅವ್ಯವಸ್ಥೆ ಆಗ್ಬಿಡ್ಬೋದು. ಲಾಸ್ಟ್ ಮೊಮೆಂಟಲ್ಲಿ ಅನಿರೀಕ್ಷಿತವಾಗಿರ್ತಕ್ಕಂಥ ಪ್ರಯಾಣಗಳು ನಿಮ್ಮ ದುಡ್ಡು ವೇಸ್ಟ್ ಮಾಡುತ್ತೆ, ನಿಮ್ಮ ಟೈಮು ವೇಸ್ಟ್ ಮಾಡುತ್ತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಮಾರ್ಚ್ ತಿಂಗಳಲ್ಲಿ ಯಾವ ರೀತಿಯಲ್ಲಿ ಆಗುತ್ತೆ ಅಂತ ಹೇಳಿ ಎಚ್ಚರ. 5ನೇ ಎಚ್ಚರಿಕೆ ಮಿಥುನ ರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ತುಂಬ ಭಾವನಾತ್ಮಕವಾಗಿ ನೀವು ಏನೇನೋ ಯೋಚನೆ ಮಾಡಿಕೊಂಡು ನಿಮ್ಮ ಸ್ನೇಹಿತ ಇರಬಹುದು, ನಿಮ್ಮ ರಿಲೇಷನ್ ಇರಬಹುದು, ಅಂದರೆ ಸಂಬಂಧಿಕರಿರಬಹುದು, ಅಥವಾ ಬಾಳ ಸಂಗಾತಿನೇ ಇರಬಹುದು, ತುಂಬ ಏನೇನೋ ಭಾವನಾತ್ಮಕವಾಗಿ ಏನೋ ಮಾತಾಡೋಕ್ಕೆ ಹೋಗಿ ನೀವು ಅವ್ರನ್ನೂ ಒಂಥರ ಇಕ್ಕಟ್ಟಿಗೆ ಸಿಲುಕಿಸಿ ಅವರಿಗೆ ಬೇಸರ ಮಾಡ್ತೀರಾ ನೀವು. ಅದರಿಂದಾಗಿ ಸ್ವಲ್ಪ ದೊಡ್ಡ ಆಗುತ್ತೆ ಅದು, ಆ ಕಂದಕ ಅಥವಾ ಜಗಳ ಮನಸ್ತಾಪ ದೊಡ್ಡ ಆಗುತ್ತೆ ಅಂತ ಕಂಡು ಬರ್ತಾ ಇದೆ. ಏನೇನೋ ಮಾತಾಡ್ಬಿಡೋದು ಭಾವನಾತ್ಮಕವಾಗಿ, ಹೆಂಗಿದ್ರು ಅವ್ರು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಏನೇನೋ ಮಾತಾಡೋದು. ನನಗೆ ಹಂಗಾಯ್ತು, ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ, ಇವಾಗ ಅಕಸ್ಮಾತ್ ಹಂಗಾದ್ರೆ ಹಿಂಗೆ, ನೀನೇ ಹೆಂಗೆ ಅಂದ್ಬಿಟ್ಟು ಏನೇನೋ ಮಾತಾಡ್ಬಿಟ್ಟು, ಏನೇನೋ ಉದಾಹರಣೆಗಳು ಕೊಟ್ಟು ಏನೇನೋ ಮಾತಾಡಿ ನೀವು ಒಂದು ಒಳ್ಳೆ ಚೆನ್ನಾಗಿರೋ ಸಂಬಂಧವನ್ನೇ ಹಾಳು ಮಾಡ್ಕೊಬಿಡ್ತೀರಾ ಅಂತ ಕಂಡು ಬರ್ತಾ ಇದೆ. ಸೊ ಅದರಿಂದಾಗಿ ಉದಾಹರಣೆ ಕೊಡೋದು ತಪ್ಪಲ್ಲ, ಭಾವನಾತ್ಮಕವಾದ ವಿಚಾರಗಳು ತಪ್ಪಲ್ಲ ಅಂತ ಹೇಳಲ್ಲ, ಬಟ್ ಎಲ್ಲದೂ ಒಂದು ಲಿಮಿಟಲ್ಲಿರಬೇಕು. ಆ ಲಿಮಿಟ್ ಕ್ರಾಸ್ ಮಾಡಿದಲ್ಲಿ ಸಮಸ್ಯೆಗಳನ್ನು ನೀವು ಕಂಡುಕೊಳ್ತೀರಾ ಅಂತ ಅಲ್ವಾ. ಸೊ ಅದರಿಂದಾಗಿ ಪರಿಹಾರಾದಿಗಳು ಬಹಳ ಮುಖ್ಯವಾಗಿರ್ತದೆ. ಮಿಥುನ ರಾಶಿಯವರ ಮಾರ್ಚ್ ತಿಂಗಳ ಹಾಗೂ ತದನಂತರದ ಎಲ್ಲ ಸಮಸ್ಯೆಗಳಿಗೆ ವಿಶೇಷವಾಗಿ ನಾವು ಮಾಡ್ತಾ ಇರತಕ್ಕಂಥ ಪರಿಹಾರ ಒಂದಿದೆ, ಸಂಭವಿಸ್ತಾ ಇದೆ. ಸೊ ಆ ಗ್ರಹಣ, ಮಹಾಚಂದ್ರ ಗ್ರಹಣ ಭಾರತದಲ್ಲಿ ಕಾಣಿಸ್ತಾ ಇದೆ, ಆದ್ರಿಂದ ಆಚರಣೆ ಇದೆ, ಫಲ ಅಂತೂ ಇದ್ದೇ ಇರುತ್ತೆ. ಸೊ ಆದ್ರಿಂದ ಬಹಳ ಮುಖ್ಯವಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಮೊದಲು ಗ್ರಹಣ ಶಾಂತಿ ಆಗಬೇಕು ಅಂತ ನಮ್ಮ ಯಾಗಶಾಲೆಯಲ್ಲಿ ನಾವು ಮಾರ್ಚ್ 3ನೇ ತಾರೀಕು ಮಹಾಚಂದ್ರ ಗ್ರಹಣ ಶಾಂತಿ ಹೋಮವನ್ನು ಆ ಸಂಧ್ಯಾಕಾಲದ ನಿಶೀಥ ಕಾಲದಲ್ಲಿ, ಗ್ರಹಣ ಅಂತ್ಯದ ಕಾಲದಲ್ಲಿ, ಗ್ರಹಣದ ಸಮಯದಲ್ಲಿ ಅಥವಾ ಗ್ರಹಣ ಮುಗಿದ ನಂತರ ನಾವು ವಿಶೇಷವಾಗಿ ಮಾಡ್ತಾ ಇದ್ದೇವೆ. ಲೈವ್ ಇರ್ತದೆ ಆ ಒಂದು ಮಹಾಚಂದ್ರ ಗ್ರಹಣ ಶಾಂತಿ ಹೋಮ. ಹಾಗೂ ಗ್ರಹಣ ಕಾಲ ಆದ್ರಿಂದ ವಿಶೇಷವಾದ ಹೋಮಗಳು ಮಾಡಬೇಕಲ್ಲ, ಯಾಕೆಂದ್ರೆ ಗ್ರಹಣದ ಸಂದರ್ಭ, ಗ್ರಹಣದ ದಿನದಲ್ಲಿ ಮಾಡತಕ್ಕಂಥ ಯಾವುದೇ ಹೋಮ ಹವನ, ಪೂಜೆ, ಯಜ್ಞ, ಯಾಗ, ದಾನ ಧರ್ಮಾದಿಗಳು ಏನೇ ಇದ್ರೂ ಸಹ ಅದು 10 ಪಟ್ಟು 100 ಪಟ್ಟಷ್ಟು ಫಲ ಕೊಡುತ್ತಂತೆ. ಸೊ ಆದ್ರಿಂದ ನಾವು ಬಹಳ ವಿಶೇಷವಾಗಿ ನಿಮ್ಮೆಲ್ಲರ ಆರ್ಥಿಕ ಬಾಧೆಗಳ ಪರಿಹಾರಕ್ಕೆ ಮಹಾ ಕುಬೇರ ಲಕ್ಷ್ಮೀ ಹೋಮ, ಲಕ್ಷ್ಮೀ ಕುಬೇರ ಹೋಮವನ್ನು ಮಾಡ್ತಾ ಇದ್ದೇವೆ ಆ ಮಹಾಚಂದ್ರ ಗ್ರಹಣ ಶಾಂತಿಯಂದು. ಅದರ ಜೊತೆಯಲ್ಲಿ ನಿಮ್ಮೆಲ್ಲರ ಸಾಲ ಬಾಧೆಗಳು ಪರಿಹಾರವಾಗಬೇಕು ಅಂತ ರಣಮೋಚಕ ಮಹಾಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ, ಸಾಲ ಬಾಧೆಗಳು ಪರಿಹಾರವಾಗಬೇಕು ಅಂತ. ಸಂತಾನ ಇಲ್ಲದವರಿಗೆ ಸಂತಾನ ಸಿಗಬೇಕು, ಸಂತಾನ ಇರೋವರಿಗೆ ಮಕ್ಕಳ ವಿಚಾರದಲ್ಲಿ ಅನುಕೂಲವಾಗಬೇಕು ಅಂತ ಸಂತಾನ ಗೋಪಾಲಕೃಷ್ಣ ಹೋಮ. ನಿಮ್ಮ ಸರ್ಪದೋಷಗಳು, ಸರ್ಪಶಾಪಗಳು, ಕಷ್ಟಗಳು ಪರಿಹಾರವಾಗಬೇಕು ಅಂತಲೇ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರುದೋಷ ಪರಿಹಾರಕ್ಕೆ ಗುರುಶಾಂತಿ ಹೋಮ, ಗುರುಬಲ ಸಿಗಬೇಕು ನಿಮಗೆ, ಗುರುಬಲ ಕೆಲಸ ಮಾಡಬೇಕು ನಿಮಗೆ ಅಂತ. ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಶನಿ, ಮಹಾದಶ, ಅಂತರ್ದಶ, ಪ್ರಾಣದಶ, ಸೂಕ್ಷ್ಮದಶ ಎಲ್ಲ ಶನಿ ಪೀಡೆಗಳ ಪರಿಹಾರಕ್ಕೋಸ್ಕರವಾಗಿ ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಬಹಳ ಮುಖ್ಯವಾಗಿ ನಿಮಗೆ ಮಾಡ್ತಕ್ಕಂಥದ್ದು ಮಹಾಚಂದ್ರಗ್ರಹಣ ಶಾಂತಿ ಹೋಮ. ಇದು ಬಹಳ ಇಂಪಾರ್ಟೆಂಟ್, ಯಾಕೆಂದರೆ ಚಂದ್ರಗ್ರಹಣ ಇದೆ. ಹಾಗೂ ನಿಮ್ಮ ಆರ್ಥಿಕ ಬಾಧೆಗಳ ಪರಿಹಾರಕ್ಕೆ ಕುಬೇರ ಲಕ್ಷ್ಮಿ ಹೋಮ. ಇದೆಲ್ಲ ಮಾಡ್ತಕ್ಕಂಥದ್ದು ಹಾಗೂ ವಿಶೇಷ ಪರಿಹಾರ ಸ್ವರೂಪ ನಿಮಗೆ ಇಲ್ಲಿ ಕಾಣ್ತಾ ಇರತಕ್ಕಂಥ ರಾ ಪೈರೈಟ್ ಧನಾಕರ್ಷಕ ಮಣಿಯನ್ನ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಅದನ್ನ ಅಭಿಮಂತ್ರಣೆ ಮಾಡಿ ಗ್ರಹಣದ ಒಂದು ಹೋಮ ಇದೆಯಲ್ಲ, ಅದೇ ಒಂದು ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ಹೋಮ ಆಗಿರುತ್ತೆ, ಗ್ರಹಣದ ಒಂದು ಹೋಮ. ಸೊ ಗ್ರಹಣದ ದಿವಸ ಗ್ರಹಣ ಶಾಂತಿ ಹೋಮದಲ್ಲಿ ನಾವು ಈ ಒಂದು ಕುಬೇರ ಲಕ್ಷ್ಮಿ ಹೋಮವನ್ನ ಹಾಗೂ ಋಣಬಾಧ ನಿವಾರಕ ಮಹಾಗಣಪತಿ ಹೋಮವನ್ನ, ಚಂದ್ರಗ್ರಹಣ ಶಾಂತಿ ಹೋಮಗಳನ್ನು ಮಾಡಿ ಈ ವಿಶೇಷವಾಗಿರತಕ್ಕಂತಹ ಧನಾಕರ್ಷಕ ಮಣಿ ರಾ ಪೈರೈಟ್ ಅಂತ ಕರಿತೀವಿ, ತುಂಬ ರಾ, ಇದನ್ನ ನಾವೇನೂ ಇದು ಮಾಡೇ ಇಲ್ಲ, ಇದನ್ನ ಆಮೇಲೆ ಇದೇ ಕಲ್ಲನ್ನು ನಾವು ಪಾಲಿಶ್ ಮಾಡಿ ನಾವು ಬ್ರೇಸ್ಲೆಟ್ಗಳನ್ನ ಮಾಡ್ತೀವಿ ಅಥವಾ ಉಂಗುರಗಳನ್ನ ಮಾಡ್ತೀವಿ ಅಥವಾ ಬೇರೆ ಬೇರೆಲ್ಲ ಮಾಡ್ತಿರಲ್ಲ, ಇದು ರಾ ಪೈರೈಟ್. ಇದು ಅದ್ಭುತವಾಗಿರ್ತಕ್ಕಂಥ ರಾ ಪೈರೈಟನ್ನು ಪ್ರತಿಯೊಬ್ಬರ ಸಂಕಲ್ಪ ಸೇವಾಕರ್ತಗಳು ಕೊಡ್ತಾ ಇದ್ದೇವೆ. ಈ ಒಂದು ಅದ್ಭುತವಾದ ಧನಾಕರ್ಷಕ ಮಣಿಯನ್ನು ಮಹಾಚಂದ್ರಗ್ರಹಣ ಶಾಂತಿಯ ದಿವಸ ಕುಬೇರ ಲಕ್ಷ್ಮಿ ಹೋಮ, ಸರ್ಪಶಾಂತಿ ಹೋಮ, ಋಣಬಾಧ ನಿವಾರಕ ಗಣಪತಿ ಹೋಮ, ಸರ್ಪಶಾಂತಿ, ವಿಶೇಷವಾಗಿ ಚಂದ್ರಗ್ರಹಣ
ಶಾಂತಿ ಹೋಮಗಳಲ್ಲಿ ಎನರ್ಜೈಸ್ ಆದಾಗ ಇದನ್ನು ನಿಮ್ಮ ದೇವರ ಮನೆಯಲ್ಲಾಗಿರ್ಬೋದು, ನಿಮ್ಮ ಲಾಕರಲ್ಲಾಗಿರ್ಬೋದು, ದುಡ್ಡಿಡುವಂತಹ ಜಾಗದಲ್ಲಾಗಿರ್ಬೋದು, ನಿಮ್ಮ ಅಂಗಡಿಗಳಲ್ಲಾಗಿರ್ಬೋದು, ನಿಮ್ಮ ಮನೆಗಳಲ್ಲಾಗಿರ್ಬೋದು, ಇದನ್ನು ಇಟ್ಕೊಳ್ತಕ್ಕಂಥದ್ದು ನಿಮ್ಮ ಪರ್ಸಲ್ ಕೂಡ ಇಟ್ಕೊಳ್ಬೋದು. ತುಂಬ ಕಾಂಪ್ಯಾಕ್ಟ್ ಆಗಿ ಚಿಕ್ಕದಾಗಿರ್ತಕ್ಕಂಥ ರಾ ಪೈರೈಟ್ ಇದು, ಒರಿಜಿನಲ್ ರಾ ಪೈರೈಟ್ ಇದು, ಒರಿಜಿನಲ್ ಧನಾಕರ್ಷಕ ಮಣಿ. ಈ ಒಂದು ಧನಾಕರ್ಷಕ ಮಣಿಯನ್ನು ಪ್ರತಿಯೊಬ್ಬರಿಗೂ ನಾವು ಸಂಕಲ್ಪ ಸೇವೆಗೆ ನೋಡಿ, ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಾ. ಹಾಗೂ ಈ ವಿಶೇಷವಾದ ಧನಾಕರ್ಷಕ ಮಣಿಯನ್ನು ಈ ವಿಶೇಷವಾಗಿರತಕ್ಕಂಥ ಹೋಮಗಳಲ್ಲಿ ವಿಶೇಷ ಸಂದರ್ಭದಲ್ಲಿ, ಗ್ರಹಣ ಸಂದರ್ಭದಲ್ಲಿ ಎನರ್ಜೈಸ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಸಹಿತ ಈ ವಿಶೇಷವಾದ ಧನಾಕರ್ಷಕ ಮಣಿಯನ್ನು ನಿಮಗೆಲ್ಲರಿಗೂ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ದಯವಿಟ್ಟು ಬೇಗ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ಹಾಗೂ ಈಗ ಹೇಳಿದಂಥ ನಿಮ್ಮ ರಾಶಿ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ನೀವು ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಹಾಗೂ ತುಂಬ ಲಿಮಿಟೆಡ್ ಆಗಿ ಇರ್ತಕ್ಕಂಥ ಇದನ್ನು ನಾವು ಎನರ್ಜೈಸ್ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತಕ್ಕಂಥದ್ದು. ಗ್ರಹಣ ನೆನ್ಪಿಟ್ಕೊಳ್ಳಿ, ಗ್ರಹಣ ಯಾವಾಗಲೂ ಬರ್ತಲ್ಲ, ಅಪರೂಪದಲ್ಲಿ ಬರುವ ಗ್ರಹಣ ಇದು, ಆಚರಣೆಯಲ್ಲಿರುವ ಗ್ರಹಣ, ಪ್ರಭಾವವನ್ನು ಬೀರುವ ಗ್ರಹಣ. ಈ ಗ್ರಹಣದ ಒಂದು ಅದ್ಭುತವಾದಂತಹ ಪ್ರಸಾದವನ್ನು ನೀವು ಧಾರಣೆ ಮಾಡಿಕೊಳ್ಳಲೇಬೇಕು. ಪ್ರತಿಯೊಬ್ಬರು ಸಹ ಸಂಕಲ್ಪ ಸೇವೆಗೆ ಹೆಸರು ಕೊಡಲಿಕ್ಕೆ ಮರಿಬೇಡಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಇವರುಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟದ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕು ಈ ವಿಡಿಯೋ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಯೂಟ್ಯೂಬಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷ ವಿಚಾರಗಳಿದ್ರೆ ಪುನಃ ಅದೇ ಹೇಳ್ತಾ ಇದ್ದೀನಿ ನಾನು, ಕಮೆಂಟ್ ಮಾಡಿ. ಪ್ರತಿಯೊಬ್ಬರು ಸಹ ಓಂ ಚಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ. ನೋಡ್ತೇನೆ ಯಾರು ಇಲ್ಲಿ ತನಕ ವಿಡಿಯೋ ನೋಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ನನಗೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.